ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಆಲಗೊಂಡನಹಳ್ಳಿ ಗೇಟ್ನಲ್ಲಿ ಇರುವಂತಹ 18 ಅಡಿ ಎತ್ತರದ ಏಕಶಿಲಾ ಪಾಂಡುರಂಗ ವಿಠಲ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಅಖಂಡ ಭಜನಾ ಸೇವೆ ನೆರವೇರಿತು. ಕಲಾ ಪರಿವಾರದ ವತಿಯಿಂದ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಸುಮಾರು 14 ಭಜನಾ ತಂಡಗಳು ಅಖಂಡ ಭಜನೆಯನ್ನು ನೆರವೇರಿಸಿದವು. ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಕಲಾಶ್ರೀ ಭದ್ರಗಿರಿ ಅಚ್ಯುತದಾಸರ ಶಿಷ್ಯರಾದ ಸಂತ ಲೋಕೇಶದಾಸರು ಮಾತನಾಡಿದ್ದಾರೆ. ಈ ದಿವಸ ಪ್ರಥಮ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ, ಭಾಗವತ ಏಕಾದಶಿ, ಹರಿಶಯನಿ ಏಕಾದಶಿ ಈ ರೀತಿಯಾಗಿ ಕರೆಯಲ್ಪಡತಕ್ಕಂಥ ಮಹಾಪವಿತ್ರವಾಗಿರ್ತಕ್ಕಂಥ ಈ ದಿವಸ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರ ಹತ್ತಿರ ಇರುವ ಆಲಗೊಂಡನಹಳ್ಳಿ ಗೇಟ್ ಎಂಬ ಸ್ಥಳದಲ್ಲಿ ಇರತಕ್ಕಂತಹ ಭಾಗವತ ಪೀಠ ಎಂಬ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿರತಕ್ಕಂಥ 18 ಅಡಿ ಏಕಶಿಲಾ ವಿಗ್ರಹ ವಿಠಲ ದೇವರ ದಿವ್ಯ ಸನ್ನಿಧಿಯಲ್ಲಿ ಅಖಂಡ ಭಜನೆ, ನಿತ್ಯ ಕಾರ್ಯಕ್ರಮಗಳು ಮತ್ತು ಪ್ರಸಾದ ವಿನಿಯೋಗ ಎಲ್ಲವನ್ನು ವ್ಯವಸ್ಥೆ ಮಾಡಲಾಗಿದೆ. ಸಾವಿರಾರು ಜನ ಭಕ್ತರು ಬಂದು ಭಗವದ್ ದರ್ಶನ ಪಡೆದು ಭಗವಂತನ ಪಾದ ಸ್ಪರ್ಶ ಮಾಡಿ ಪುನೀತರಾಗ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಸರ್ವದಾ ಈ ಭಾಗವತ ಪೀಠದ ಮೇಲೆ ಪಾಂಡುರಂಗ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಪ್ರಾರ್ಥನೆ ಮಾಡ್ತೇವೆ. ಈ ದಿವಸ ಇನ್ನೂ ವಿಶೇಷ ಏನಂದರೆ, ಇದೇ ದಿವಸ ಮಹಾಮಹಿಮನಾಗಿರ್ತಕ್ಕಂಥ ಕೃಷ್ಣ ಪಾಂಡುರಂಗ ವಿಠಲ ದೇವರು ಪುಂಡಲೀಕನಿಗೆ ದರ್ಶನ ಕೊಟ್ಟಂತಹ ದಿನ, ಪಂಡರಾಪುರದಲ್ಲಿ ನೆಲೆಯಾಗಿದ್ದಂತಹ ದಿನ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಉಂಟು. ಹಾಗಾಗಿ ಇಂಥ ಪವಿತ್ರವಾಗಿರ್ತಕ್ಕಂಥ ದಿನ ನೀವು ಎಲ್ಲಿಯೂ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಇಷ್ಟು ಎತ್ತರದ ಪಾಂಡುರಂಗ ವಿಠಲ ದೇವರು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿಯೂ ಇಲ್ಲ. ಏಕಶಿಲಾ ವಿಗ್ರಹ 18 ಅಡಿ ಎತ್ತರದ್ದು ಇಂತಹ ಭವ್ಯವಾಗಿರ್ತಕ್ಕಂತಹ ಆ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಅವರ ಪಾದಸ್ಪರ್ಶ ಮಾಡಿ ಪುನೀತರಾಗಿ ಕೃತಾರ್ಥರಾಗಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ.